ಪ್ರೀತಿಯ ಪ್ರಥಮ PUC ವಿದ್ಯಾರ್ಥಿಗಳೇ ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಿದ್ದೇನೆ. ನಾನು ನಿಮ್ಮ ಇಸ್ಲಾಂ ಸರ್. ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ಇನ್ಫಾರ್ಮೇಟಿವ್ ವಿಡಿಯೋ. ಈ ಒಂದು ವಿಡಿಯೋದಲ್ಲಿ ಇವತ್ತು ನಡೆಯಲಿರುವ ಮ್ಯಾಥಮೆಟಿಕ್ಸ್ ಕ್ವಶನ್ ಪೇಪರನ್ನು ಇಲ್ಲಿ ನಿಮಗೆ ಅಪ್ಲೋಡನ್ನು ಮಾಡಿಕೊಡ್ತಾ ಇದ್ದೇನೆ. ರೀಸನ್ ಇಷ್ಟೇ, ಯಾಕಂದರೆ ಬೆಂಗಳೂರು ನಾರ್ತ್ ಕಡೆ ಎಲ್ಲ ಇವತ್ತು ಮ್ಯಾಥ್ಸ್ ಎಕ್ಸಾಮ್ ಇದೆ. ಆದರೆ ನಿಮಗೆಲ್ಲರಿಗೂ ಕೂಡ ಮ್ಯಾಥ್ಸ್ ಎಕ್ಸಾಮ್ ಇದೆ, ಏನು ಓದಬೇಕು ಎಷ್ಟು ಓದಬೇಕು ಅನ್ನೋದೇ ಈ ಡೌಟಲ್ಲಿ ಇದ್ದೀರಾ. ಯಾಕಂದರೆ ನಿಮ್ಮ ಹತ್ರ ಬ್ಲೂ ಪ್ರಿಂಟ್ ಇಲ್ಲ, ಯಾವ ಪಾಠ ಎಷ್ಟು ಓದಬೇಕು ನಾನು ಏನು ಕತೆ ಅಂತ. ನಾನು ಹೇಳುವಂಥದ್ದು ಇಷ್ಟೇ ನನ್ನ ಪ್ರೀತಿಯ ಮಕ್ಕಳೇ, ಅಷ್ಟು ನನಗೆ ಬರಲ್ಲ ಸರ್, ನನಗೆ ಏನು ಬರಲ್ಲ ಅನ್ನೋರು ಟೋಟಲ್ 7 ಯೂನಿಟ್ಸ್ ಇದೆ ನಿಮಗೆ. ಇದಕ್ಕೆ ನಿಮ್ಮ ಮಿಡ್ ಟರ್ಮ್ ಎಕ್ಸಾಮಿಗೆ, ಹೌದಲ್ವಾ? ಇದರಲ್ಲಿ ಕೇವಲ ಒಂದು 3 ಚಾಪ್ಟರ್ಗಳನ್ನು ಓದಿದರೂ ಕೂಡ ತಾವುಗಳು ಆರಾಮಾಗಿ ಈಸಿಯಾಗಿ ಏನು ಮಾಡ್ಬೋದು ಅಂತ ಹೇಳಿದರೆ ಆಯಿತಾ, ಒಂದು 50 ಮಾರ್ಕ್ಸ್ಗಳನ್ನು ಸ್ಕೋರ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ಲು ತೋರಿಸ್ಕೊಡ್ತೀನಿ ನೋಡಿ ಈಗ, ಆಯಿತಾ. ನಿಮಗೆ ಸೆಟ್ಸ್ ಇದೆ, ಇದು ಕೇವಲ ನಿಮಗೆ ಇರುವಂಥದ್ದು 9 ಮಾರ್ಕ್ಸಿಗೆ. ರಿಲೇಷನ್ ಆ್ಯಂಡ್ ಫಂಕ್ಷನ್ ಇದೆ, ಇದು ಇರುವಂಥದ್ದು 16 ಮಾರ್ಕ್ಸಿಗೆ. ನಂತರದಲ್ಲಿ ಟ್ರಿಗ್ನೋಮೆಟ್ರಿ ಇದೆ, ಅದು ನಿಮಗೆ ಇರುವಂಥದ್ದು 34 ಮಾರ್ಕ್ಸಿಗೆ. ಅಂದರೆ ಇಮ್ಯಾಜಿನ್ ಯುವರ್ ಸೆಲ್ಫ್, ಆ ಟ್ರಿಗ್ನೋಮೆಟ್ರಿ ಕರೆಕ್ಟಾಗಿ ನೀವು ಓದಿದ್ದೇ ಆದರೆ ಕೂತ್ಕೊಂಡು 34 ಮಾರ್ಕ್ಸು ನಿಮಗೆ ಬಂದೇ ಬರುತ್ತೆ. ಇದಕ್ಕೆ ಮ್ಯಾಥಮೆಟಿಕ್ಸಲ್ಲಿ 80 ಮಾರ್ಕ್ಸಿಗೆ 34 ಬಂದೇ ಬರುತ್ತೆ. ಕಾಂಪ್ಲೆಕ್ಸ್ ನಂಬರ್ ಇದೆ, ಕೇವಲ 13 ಮಾರ್ಕ್ಸಿಗಿದೆ. ಲೀನಿಯರ್ ಇನ್ ಈಕ್ವಾಲಿಟೀಸ್ ಅಂತ ಇದೆ, ಅದು ಕೇವಲ 9 ಮಾರ್ಕ್ಸಿಗಿದೆ. ಸ್ಟ್ರೈಟ್ ಲೈನ್ ಅಂತ ಇದೆ, ಅದು 18 ಮಾರ್ಕ್ಸಿಗಿದೆ. ಲಿಮಿಟ್ಸ್ ಆ್ಯಂಡ್ ಡೆರಿವೇಟಿವ್ಸ್ ಅಂತ ಇದೆ, ಅದು 21 ಮಾರ್ಕ್ಸಿಗಿದೆ. ಈಗ ನಿಮ್ಮ ಟಾರ್ಗೆಟು ಎದರ ಮೇಲಿದೆ, ಸ್ಕೋರಿಂಗ್ ಮೇಲಿದೆಯೋ ಅಥವಾ ಬರೀ ಪಾಸ್ ಆಗಬೇಕೋ ಅಥವಾ ಈಸಿ ಚಾಪ್ಟರ್ ತಗೊಂಡು ಏನಾದ್ರು ಮಾಡಬೇಕು ಅಂತ ವಿದ್ಯಾರ್ಥಿಗಳು ಇಲ್ಲಿ ನೀವು ಆಯ್ಕೆಯನ್ನು ಮಾಡ್ಬೋದು. ಈಗ ನಾನು ಹೇಳುವಂಥದ್ದು ನಿಮಗೆ ಕೇವಲ 3 ಚಾಪ್ಟರ್ಸ್ ಓದಿದರೂ ಕೂಡ ತಾವುಗಳು 50 ಮಾರ್ಕ್ಸನ್ನು ತೆಗಿಬೋದು. ಅದು ಯಾವುದು ಅಂತ ಹೇಳ್ಕೊಡ್ತೀನಿ ನೋಡಿ. ಚಾಪ್ಟರ್ 3, ಚಾಪ್ಟರ್ 6, ಚಾಪ್ಟರ್ 7 ಫಾರ್ ಎಕ್ಸಾಂಪಲ್, ಆಯಿತಾ. ಯಾವುದು ಟ್ರಿಗ್ನೋಮೆಟ್ರಿ ಇದೆ 34, ಆಯಿತಾ. ಲಿಮಿಟ್ಸ್ ಆ್ಯಂಡ್ ಡೆರಿವೇಟಿವ್ಸ್ ಅಂತ ಇದೆ, 2 ಓದಿರೋದು ಅಂದ್ಕೊಳ್ಳಿ, 55 ಮಾರ್ಕ್ಸ್ ಆಯಿತು. 2 ಪಾಠ ನೀವು ಸಂಪೂರ್ಣವಾಗಿ ವಿತೌಟ್ ಲಿವಿಂಗ್ ಎ ಸಿಂಗಲ್ ಪೇಜ್ ಅದನ್ನು ಸಂಪೂರ್ಣವಾಗಿ ಓದಿ ನೀವು ಅರ್ಥ ಮಾಡ್ಕೊಂಡಿದ್ದೆ ಆದರೆ 55 ಮಾರ್ಕ್ಸು ಬರೀ 2 ಚಾಪ್ಟರ್ಸಿಂದ ಬರುತ್ತೆ. ಯಾವುದು ಟ್ರಿಗ್ನೋಮೆಟ್ರಿಯಿಂದ ಹಾಗೂ ಲಿಮಿಟ್ಸ್ ಆ್ಯಂಡ್ ಡೆರಿವೇಟಿವ್ಸಿಂದ. ಸ್ಟ್ರೈಟ್ ಲೈನ್ ಒಂದು ಓದ್ಕೊಂಬಿಟ್ರೆ ಅಂತೂ ಫಸ್ಟ್ ಕ್ಲಾಸಾಗಿ ಈಸಿಯಾಗಿ ಸ್ಕೋರು 65+ ಮುಂದೆ ಹೋಗೇ ಬಿಡ್ತೀರಾ. 55 + 1 18 ಎಷ್ಟಾಗತ್ತೆ ರೀ? 65 + 8 73 ಅಂಕಗಳು ಕೇವಲ 3 ಚಾಪ್ಟರ್ಸಿಂದ ನಿಮಗೆ ಗೆಟನ್ ಹೊಡಿತಾ ಇದೆ. ಆದರೆ ನೀವು MCQಸ್ಗಳಲ್ಲಿ ಆಯಿತಾ ಎಲ್ಲ ಚಾಪ್ಟರಿನ ಬಗ್ಗೆ ಸ್ವಲ್ಪ ನಾಲೆಡ್ಜ್ ಬೇಕಾಗತ್ತೆ. ನನ್ನ ಉದ್ದೇಶ ವಿದ್ಯಾರ್ಥಿಗಳೇ, ನೀವು ಲೇಜಿಯಾಗಿ ಅಂತ ಅಲ್ಲ, ಇವತ್ತೇ ಎಕ್ಸಾಮ್ ಇದೆ, ಸ್ವಲ್ಪ ಸ್ಮಾರ್ಟ್ ವರ್ಕ್ ಮಾಡಿ ಬೆಳಗ್ಗೆ ನೀವು ಕೂತ್ಕೊಂಡು ಯಾವ ಚಾಪ್ಟರಿನ ಮೇಲೆ ಇಂಪಾರ್ಟೆನ್ಸನ್ನು ನೀಡಬೇಕು ಅನ್ನೋದ್ರ ಬಗ್ಗೆ ನಾವು ಇಲ್ಲಿ ಡಿಸ್ಕಸ್ಸನ್ನು ಮಾಡ್ತಾಯಿದ್ದೇವೆ. ಯಾಕಂದರೆ 80 ಮಾರ್ಕ್ಸ್ ಕ್ವಶನ್ ಪೇಪರು, ಆದರೆ ಅದು ನಿಮಗೆ ಬರುವಂಥದ್ದು ನೋಡಿ 80 ಮಾರ್ಕ್ಸ್ ಕ್ವಶನ್ ಪೇಪರು 3 ಗಂಟೆ ಮಾತ್ರ, 15 ನಿಮಿಷ ಸಿಗಲ್ಲ, 3 hours ಸಿಗುತ್ತೆ. ಆದರೆ ನಿಮಗೆಲ್ಲರಿಗೂ ಕೂಡ ಏನು 120 ಮಾರ್ಕ್ಸಿಗೆ ಕ್ವಶನ್ ಪೇಪರ್ ಸೆಟ್ ಆಗಿರುತ್ತೆ. ಅಂದರೆ ಅಡಿಷ್ನಲ್ ಕ್ವಶನ್ಸ್ ಇರ್ತಾವಲ್ವ, ಹಾಗಾಗಿ ನಾನು ಹೇಳುತ್ತಿರುವಂಥದ್ದು ಟೋಟಲ್ಲು 3 ಗಂಟೆ ಮಾತ್ರ ಸಿಗೋದು, 3 hours 15 minutes ಸಿಗಲ್ಲ ನಿಮಗೆ ಯಾವುದೇ ಕಾರಣಕ್ಕೂ. ಮೊದಲು ತಾವುಗಳು ಮಾಡಬೇಕಾಗಿರುವಂಥ ಕೆಲಸ ನನ್ನ ಪ್ರಥಮ PUC ವಿದ್ಯಾರ್ಥಿಗಳು, ಈ ಎಲ್ಲ ಚಾಪ್ಟರ್ಸ್ಗಳು ಇದಾವ ಅಂತ, ಯಾವುದು ನಾನು ಹೇಳಿದ್ನಲ್ವ ಈಗ ಈ 7 ಚಾಪ್ಟರ್ಸ್ ಇದಾವ ಅಂತ ಸ್ವಲ್ಪ ನೋಡ್ಕೊಳ್ಳಿ. ನಂತರದಲ್ಲಿ ಈ ಒಂದು ಟಾರ್ಗೆಟನ್ನು ಮಾಡಿ ಅಂತ ಹೇಳ್ತಾ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು. ದಯವಿಟ್ಟು ವಿದ್ಯಾರ್ಥಿಗಳೇ, ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಿಮಗೆ ನಾನು 100% ನಿಮ್ಮ ಒಂದು ಏನಂತೀರ ಮಿಡ್ ಟರ್ಮ್ ಎಕ್ಸಾಮಿಗೆ ಬರುವಂತಹ 3 ಮಾಡಲ್ ಕ್ವಶನ್ ಪೇಪರ್ಗಳನ್ನು ನೀಡಿರ್ತೇನೆ. ಯಾಕಂದರೆ ನಾನು ಸಮಯವನ್ನು ವ್ಯರ್ಥ ಮಾಡಲಿಕ್ಕೆ ನಿಮ್ಮದು ರೆಡಿ ಇಲ್ಲ. ಸಾಕು, ನನಗೆ ಇಷ್ಟು ಟೈಮ್ ಕೊಟ್ಟಲ್ವಾ? ಧನ್ಯವಾದಗಳು. ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ 3 ಮಾಡಲ್ ಕ್ವಶನ್ ಪೇಪರು, ಆ 3 ಮಾಡಲ್ ಕ್ವಶನ್ ಪೇಪರನ್ನು ಡೌನ್ಲೋಡ್ ಮಾಡ್ಕೊಂಡು ಉಚಿತ ಸರ್ ಫ್ರೀಯಾಗಿ ಆಯಿತಾ ಸ್ವಲ್ಪ ವರ್ಕ್ ಮಾಡಿ, ನಿಜವಾಗಿಯೂ ನಿಮ್ಗೆ ಹೆಲ್ಪ್ ಆಗುತ್ತೆ. ಧನ್ಯವಾದಗಳು. ಆಲ್ ದ ಬೆಸ್ಟ್.